ಸರ್ ಇದು ಹಸು ಕರು ಅಣ್ಣ ಹೌದು. ತಮ್ಮ ಮನೇಲಿ ಹುಟ್ಟಿದ್ದ? ಇಲ್ಲಣ್ಣ, ಇದು ತಂದಿದೆ. ಇದು ಹಸು ಪಾಲಿನ ಮೇಲೆ ಹಸು ತಂದಿದ್ದು. ಯಾವ ಕಡೆಯಿಂದ ತಗೊಬಂದ್ರಿ ಅಣ್ಣ? ಇದು ನೇರಳೆಕೆರೆಯಲ್ಲಿ ತಂದಿದ್ದು. ಅಲ್ಲಿ ಒಬ್ಬರು ಅವ್ರ ಮೋಹನ್ ಅವರು ಸ್ನೇಹಿತರು ಯಾರೋ ಕೊಡ್ತೀವಿ ಅಂತ ಹೇಳಿದ್ರಂತೆ. ಹಂಗಾಗಿ ಅವತ್ತು ತಗೊಬಂದಿದ್ದು. ಕರು ಓರಿ ಕರು? ಓರಿ ಕರು ಅಣ್ಣ. ಯಾವ ಊರಿಗೆ ಕೊಟ್ಟಿರೋದು ಅಣ್ಣ? ವಿಲಂದು. ವಿಲಂದು. ಇದು ಈ ದನ ಬಂದು ಈ ಸುದ್ದಿ ಇಲ್ಲಿಂದನೇ ಹೋಗಿತ್ತು ಅಂತ ಹೇಳಿದ್ದು. ಅವ್ರು ಹೇಳಿದ್ದು ವಿಲನ್ಗೆ ಬಿಡಿಸಿದ್ದು ಅಂತ ಹೇಳಿದರು. ಎಷ್ಟು ತಿಂಗಳಾಗೈತೆ ಅಣ್ಣ ಕರುಗೆ? ಅಣ್ಣ 20ನೇ ತಾರೀಕು ಬಂದರೆ 4 ತಿಂಗಳು ಬೀಳ್ತದೆ. ಚೆನ್ನಾಗಿ ಹುಟ್ಟಿದೆ ಕರು? ಚೆನ್ನಾಗಿದೆ. ನಾಮ ಎಲ್ಲದರಲ್ಲೂ ಚೆನ್ನಾಗಿ ಹುಟ್ಟಿದೆ. ಚೆನ್ನಾಗಿದೆ. ಮೇಂಟೆನೆನ್ಸ್ ಎಲ್ಲ ಏನು ಮಾಡ್ತಾ ಇದ್ದೀರ ಅಣ್ಣ? ನನಗೆ ಏನೂ ಇಲ್ಲ. ಆದರೂ ಅವನ ಹತ್ರ ಸ್ವಲ್ಪ ಹಾಲು ಇಲ್ದಂಗೆ ಆಗ್ಬಿಟ್ಟಿತ್ತು. ಇದಾಗ ಸತ್ತೆ ಬೀಳ್ದೆ ಸ್ವಲ್ಪ ತೊಂದರೆ ಆಗ್ಬಿಟ್ಟಿತ್ತು. ಒಂದು ಸೀಮೆಸ ಊಡ ಹಾಕಿದ್ವಿ ಅಷ್ಟೇ. ಚೂರು ಈಗ ಒಂದು ವಾರ 10 ದಿನದಿಂದ ಒಂಚೂರು ಕೈ ತಿಂಡಿ ಅನ್ನೋ ಥರ ಕೊಡ್ತಾಯಿದ್ದೀವಿ. ಏನು ಸ್ಪೆಷಲಾಗಿ ಏನು ಕೊಡ್ತಾ ಇಲ್ಲ. ಆ ಎತ್ಗಳು ಕಲ್ಸೋದನ್ನೇ ಅದೇ ಸ್ವಲ್ಪ ಕೊಡ್ತಾಯಿದ್ವಿ. ಕರು ಬೀಜಕ್ಕಾಗುತ್ತೆ ಅಲ್ವಾ ಅಣ್ಣ? ನೋಡಬೇಕು, ಹೇಳ್ತಾರೆ ಆಗುತ್ತೆ ಅಂತ. ಹೆಂಗೆ ಬೆಳೀತದೆ ನೋಡೋಣ. ಹುಟ್ಟಣಿಕೆ ಎಲ್ಲ ಕಾಲು ಕಂಬ ಎಲ್ಲ ಚೆನ್ನಾಗಿ ಎಲ್ಲ ಚೆನ್ನಾಗಿದೆ. ಸ್ವಲ್ಪ ನೊಂದ್ಬಿಡ್ತು, ಗೆಣ್ಣುಣ್ಣಾಗ್ಬಿಟ್ಟು. ಇಲ್ಲಾಂದ್ರೆ ಇನ್ನೂ ಒಂದಷ್ಟು ಚೆನ್ನಾಗಿರುತ್ತೆ. ಹಸು ಎಷ್ಟಲ್ಲಾಗಿದೆ ಅಣ್ಣ? ಇದು 4 ಈಗ. ನಾವು ತಂದಾಗ 2 ಫಲಾಬ್ಗೆ ತುಂಬ ಬಿಟ್ಟಿತ್ತು. ಈಗಿನ್ನ 4 ಮತ್ತೊಮ್ಮೆ ಅಡ್ರೆಸ್ ಹೇಳಿ ಅಣ್ಣ. ದೊಡ್ಡೇರಿ, ಚಿಕ್ಕನಹಳ್ಳಿ ಪೋಸ್ಟು, ತಾವರೆಕೆರೆ ಹೋಬಳಿ, ಬೆಂಗಳೂರು ಸೌತು. ನಂಬರ್ ಬಂದು 9606671920. ಹಸು ಕರು ಯಾರು ವ್ಯಾಪಾರಕ್ಕೆ ಬೀಳ್ತಾರೆ? ಇಲ್ಲ, ಈ ಹಸು ಕರು ಏನು ವ್ಯಾಪಾರ ಕೊಡಲ್ಲ. ಕರು ದೊಡ್ಡದಾದ್ಮೇಲೆ ಅಣ್ಣ ಅದು ಇನ್ನೂ 1 ವರ್ಷ, 1.5 ವರ್ಷ ಆಚೆ ಬಿಚ್ಚಲ್ಲ. ನಾನು ಕೊಡಲ್ಲ ಸದ್ಯಕ್ಕೆ. ವ್ಯಾಪಾರಕ್ಕೆ ಅನ್ನೋದು ಏನು, ಅದು ವ್ಯಾಪಾರ ಅನ್ನೋದು ಏನಿಲ್ಲ ನನಗೆ. ಓರಿ ಕರು ಅದು ಬಿತ್ತನೆಗೆ ಬರೋ ಥರ ಇದ್ರೆ ನಾನೇ ಸಾಕಬೇಕು. ಹಳ್ಳಾಗೋ ಗಂಟೆ ಸಾಕಬೇಕು ಅಂತ ಕಾಯಿಸು. ಅದೇ ಮೊದಲೇ ನೀವು ಬೀಜದೋರಿ ಕಟ್ಟಿ ಮುಂಚೆ ಕಟ್ಟಿ ಅನುಭವ ಅದೇ. ಅಂದರೆ ನಾವು ಹಸಿನ ಮೇಲೆ ಏನು ಬಿಡಲ್ಲ. ಕಟ್ಬಿಟ್ಟು ಹಳ್ಳಾಗೋ ಗಂಟೆಗೆ ಸಾಕ್ಬಿಡ್ಬೇಕಾದ್ರೆ ಯಾರು ಕೊಡ್ತೀನಿ ಆಚೆ. ದೊಡ್ಡೇರಿ ವಿಲನ್ ಮಗ ಇದು? ವಿಲನ್ ಮಗ. ಇವಾಗ ಬಂದು ಓರಿ ಪ್ರೆಸೆಂಟು ಬೋರೇಗೌಡ್ರ ಮಳವಳ್ಳಿ ಕೃಷ್ಣ ಓರಿ ಬೋರೇಗೌಡ್ರ ಹತ್ರ. ಕಡೆ ಆಗಿದ್ಯಾ ಅದಲ್ಲ ಇವಾಗ? ಕೈ ತಿಂಡಿ ರೂಢಿ ಮಾಡಿದ್ದೀರಾ ಅಣ್ಣ? ಅಣ್ಣ ನಾನೇನು ತುರ್ಕಕ್ಕೆ ಹೋಗಲ್ಲ ಬಲವಂತವಾಗಿ. ಒಂದೊಂದು ಮೊಟ್ಟೆ, ಈಗ ಒಂದೊಂದು ಮೊಟ್ಟೆ, ಸಣ್ಣದೊಂದು ಮೊಟ್ಟೆ ಕೊಡ್ತಾ ಇದ್ದೀನಿ ಅಷ್ಟೇ. ನಾಟಿ ಮೊಟ್ಟೆ ಕೊಡ್ತೀರಾ? ಇಲ್ಲ ಅಣ್ಣ, ನಾಟಿ ಮೊಟ್ಟೆ ಅವೈಲೇಬಲ್ ಇಲ್ಲ. ಇರೋದನ್ನೇ ಇದನ್ನ ಅಂಗಡಿ ಮೊಟ್ಟೆನೇ ಕೊಡ್ತಾ ಇದ್ದೀನಿ. ಮೊಟ್ಟೆ ಕೊಟ್ಟರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸ್ವಲ್ಪ ಕ್ಯಾಲ್ಶಿಯಂ, ಇದು ವಿಟಮಿನ್ಸು ಎಲ್ಲ ಚೆನ್ನಾಗಿರ್ತದಲ್ವಾ ಮಕ್ಕಳಿಗೆ. ಹೌದು, ಅದೇ ಥರ ಒಂದು ಸಣ್ಣದು ಕೊಡ್ತಾ ಇದ್ದೀನಿ. ಅದು ಬೇಡ ಅಂತ ಅಂದರು ಕೆಲವರು ಬುದ್ಧಿವಂತರು ಕೊಡ್ರಿ ಅಂತ ಅಂದರು. ಒಂದು ಸಣ್ಣದು ಕೊಡ್ತಾ ಇದ್ದೀನಿ. ಅಪಾರ ಏನು ಫೀಡ್ ಮಾಡಕ್ಕೆ ಹೋಗಲ್ಲ. ಅದಕ್ಕೆ ತಿಂಗಳು ಆಗೋವರೆಗೂ ಏನು ಮಾಡಕ್ಕೆ ಹೋಗಲ್ಲ. ಈಗ ಸುಮ್ಮನೆ ಇಷ್ಟು ತಿಂಡಿ ಹಾಕಿ ಇಕ್ತೀನಿ, ನೆಕ್ಕೊಳ್ಳೋದಾದ್ರೆ ನೆಕ್ಕೋಬೋದು. ಈಗಲಿಂದನೇ ಒಂದು ಚೂರು ನೆಕ್ಕದ ಅಭ್ಯಾಸ ಇದ್ರೆ ಆಮೇಲೆ ತುರ್ಕೋ ಇದಿರಲ್ಲ. ಆವಾಗ ಆ ಏಜ್ ಬಂದಾಗ ತಿನ್ಕೊಬಿಡ್ತದೆ. ಹೌದು. ನಮ್ಮ ಡ್ರಾಪ್ ಎಲ್ಲ ತುಂಬ ಚೆನ್ನಾಗಿ ಹುಟ್ಟಿದೆ. ಎಲ್ಲ ಸಾಧು ಗುಣ ಎಲ್ಲ ಸರಿ ಅಣ್ಣ. ಕರುಣಲ್ಲಿ ಎಲ್ಲ ಸಾಧನೆ ಅಲ್ಲ. ಈಗ್ಗೆ ಸ್ವಲ್ಪ ಗಾಬರಿ ಆಗ್ಬಿಟ್ಟಿರ್ತಾವೆ ಕರುಗಳು. ಮೂಗ್ದಾರ ಚುಚ್ಚಿದ ಮೇಲೆ ಗಾಬರಿ ಆಗ್ಬಿಡ್ತವೆ. ಮೂಗ್ದಾರಕ್ಕೆ ಅನಿಸ್ತವೆ. ಮೊದಲೇನು ಇರಲ್ಲ. ನಾವು ರೂಢಿ ಮಾಡ್ಕೊಂಬಿಟ್ರೆ ಮೈಗೀಸವ್ರಿ ನಮ್ಮ ಹಿಂದೆನೇ ಬರೋಕ್ಕೆ ರೆಡಿ ಆಗುತ್ತವೆ. ಮೂಗ್ದಾರ ಚುಚ್ಚಬೇಕಾದ್ರೆ ಸ್ವಲ್ಪ ಚೆನ್ನಾಗಿ ಯಾರು ಚುಚ್ಚರ ಕೇಳಿ. ಸರಿ, ಕರುನಲ್ಲಿ ಏನೇನು ಲಕ್ಷಣಗಳು ಚೆನ್ನಾಗಿದೆ ಸ್ವಲ್ಪ ತಿಳಿಸ್ಕೊಡ್ತೀರಾ ಅಣ್ಣ? ಬಣ್ಣ ಮೊದಲು ಬಣ್ಣ ಭಾಳ ಇಷ್ಟ ಆಯ್ತು. ಇದು ಬಿಳುಪು ಬಂದ್ಬಿಡ್ತವೆ. ಬಿಳುಪ್ದನ ನಮ್ಗೆ ಅಷ್ಟು ಇಷ್ಟ ಆಗಲ್ಲ. ಈಗ ಕುಡ್ದದ್ದು ಕಾಯಿಸಿ ಕಟ್ಟಿದ್ದೀನಿ ಅಷ್ಟೇ. ಒಂದು ಜೊತೆ ಇರಲಿ, ಒಂದು ಅನುಭವ ಇರಲಿ ಅಂತ. ಏನಂದರೆ ಈ ಬಣ್ಣದ್ದು ಬಿದ್ದೂರಿ ಲೆಕ್ಕಾಚಾರ, ಆ ಬಣ್ಣದ್ದೇ ಭಾಳ ಇಷ್ಟ ನಮಗೆ. ಆಮೇಲೆ ಡ್ರಾಪ್, ಈ ಲೆಂತ್ ಕರ ಹಿಂಗಾಗಲಿ ಕಂಬ ಆಗಲಿ ಎಲ್ಲ ಶಿಸ್ತಾಗಿ ಹುಟ್ಟದೆ. ಲೈನಿಂಗು ಚೆನ್ನಾಗೈತೆ. ಲೈನ್ ಚೆನ್ನಾಗದೆ ಅಣ್ಣ. ಅವನು ಸರಿ, ಅದ್ರ ಅವನು ಒಳ್ಳೆ ಬ್ಲಡ್ ಲೈನು. ನಮ್ಗೆ ಯಾವ ಬ್ಲಡ್ ಲೈನ್ ಅಂತ ಗೊತ್ತಿಲ್ಲ. ಇದ್ರದ್ದು ಎಗ್ನೂರ್ ಬ್ಲಡ್ ಲೈನ್ ಇರ್ಬೋದು. ಅದು ಆ ಜಾತಿ ಕುಲ ನೋಡ್ತಾ ಇದ್ರೆ ಅಷ್ಟೇ. ಅದಿನ್ನೂ ಹಸಿರಿತ್ತು ಹೊಸ ನಾವು ತಂದಾಗ. ಈಗ ಸ್ವಲ್ಪ ರೂಪಾಯಿ ಬಣ್ಣಕ್ಕೆ ಬಂದಿದೆ. ಹಸುಗಳೆಲ್ಲ ಹೊರಗಡೆ ಬಿಡ್ತೀರಾ ಮೇಸಕ್ಕೆ?
ಅಣ್ಣ ಈ ಮಳೆಗಾಲದಲ್ಲಿ ಯಾವಾಗಲೂ ಹೊರಗಡೆ ಮೇಯ್ತವೆ ಇವತ್ತಿಗೆ ಜೋರಾಗಿ ಐತೆ, ಹೌದು. ಬೆಳೀತಾ ಹೆಂಗೆ ಕೆಲವು ಚಿಕ್ಕದ್ರಲ್ಲಿ ಕಾಣೋದೇ ಇಲ್ಲ, ಬೆಳೀತಾ ಚೆನ್ನಾಗಿ ಬೆಳೆದ್ಬಿಡ್ತವೆ. ಇವತ್ತಿಗೆ ನಮ್ಮ ಕಣ್ಣಿಗೆ ಹೇಳೋದು ಎಲ್ಲ ನೋಡಿದ್ರೆ ಇಲ್ಲ ಅಪ್ಪನ ಮೀರ್ಸದೆ ಅನ್ನೋ ಥರ ಹೇಳ್ತಾರೆ. ನೋಡೋಣ ಹೆಂಗೆ ಬೆಳೀತದೆ. ಒಟ್ಟಿನಲ್ಲಿ ಬಿತ್ತನೆಗೆ ಮಡಗೋದು, ಯಾವುದೇ ಕಾರಣಕ್ಕೂ ಕೂಟಕ್ಕೆ ಪಟ್ಟಕ್ಕೆ ಮಡಗಲ್ಲ, ಕೊಡಲ್ಲ. ಬಿತ್ತನೆಗೇನೆ ಮಡಗೋದು. ಇನ್ನೂ 2 ವರ್ಷ ಆಚ್ಕೊಂಡು ಬಿಚ್ಚಲ್ಲ. ಹಂಗೆ ಒಂಚೂರು ಆಟಾಡ್ಸಿಕರು ಹಂಗೆ ಹೋಗಲ್ಲ ಕಣೋಣ. ಹೋಗಿ ಅದು ಆ ಕಡೆ ಹೋಗುತ್ತೆ, ಹಸಿಂತಕ್ಕೆ ಹೋಗುತ್ತೆ ಅದು. ಸೀಮೆ ತಿರುಗಿಸ್ಕೊಡಿ ಬಿಡ್ಬಿಡಿ ಹಸಿಂತಕ್ಕೆ. ಅವನು ಬಂದ್ಬಿಟ್ಟು ಹೇ ನಡಿಯೋ ಯಾವಾಗಿಂದ ನಿಮಗೆ ಇದು ಹಳ್ಳಿಕಾರ್ ಮೇಲೆ ಕ್ರೇಜ್ ಸ್ಟಾರ್ಟ್ ಆಗಿರೋದು? ಅಣ್ಣ ಈಗ ಮೊದಲಿಂದನೂ ಹಸುಗಳಿದ್ದಾವೆ, ಇವತ್ತೇನಿಲ್ಲ. ಹಿಂದಿಂದನೂ ಮಾಡ್ಕೊಂಬಂದಾರೆ. ಹಿಂದೆ ನಮ್ಮ ಅಪ್ಪವರು ಬೀದೋರಿ ಕಟ್ಟೋರು, ನಮ್ಮ ತಾತರು ಕೂಡ್ದ ದನಗಳೆಲ್ಲ ಇರೋವು, ಕೊಟ್ಟಿಗೆ ದನ ಇರೋವು. ಅವಾಗ ನಾವು ಹಂಗೆ ನಡ್ಸ್ಕೊಂಡು ಹೋಗ್ತಾ ಇದ್ವಿ. ಜಾತಿ ಹಸುಗಳು ಕಟ್ಟಬೇಕು ಅಲ್ವಾ, ಕರು ಹಾಕ್ಸ್ಬೇಕಂದ್ರೆ? ಅಣ್ಣ ಮುಂಚೆ ಹೌದು, ಜಾತಿ ಹಸು ಬೇಕೇ ಬೇಕು. ಬೋರಿನೂ ಚೆನ್ನಾಗಿರ್ಬೇಕು, ಹಸನೂ ಚೆನ್ನಾಗಿರ್ಬೇಕು. ಈ ಜಾತಿಲಿ ಹೆಸ ನೋಡ್ಕೋಬೋದು ಅಷ್ಟೇ, ಕರುಗಳು ನೋಡ್ಕೋಬೋದು. ಹಾಲು ಪಾಲಿಗೆಲ್ಲ ಬೇಕು ಅಂದರೆ ನಮ್ಮ ಅಮೃತ ಮಹಲ್ ಮಿಕ್ಸ್ ಥರ ಬರ್ತದಲ್ಲ, ಅವೇ ಸರಿ. ಇವಾಗೆಲ್ಲ ಏನಿದ್ರು ಕರುಗಳು ಹಾಕ್ಸ್ಕೊಳ್ಳೋಕ್ಕೆ ಒಳ್ಳೇದು. ಹಸ್ಗಳಿದ್ವು